ಎ ಬಿ ಹೆಚ್ ಎ ಬಿ ಹೆಚ್ ಎ ಅಂತಂದರೆ ಫಸ್ಟ್ ಆಪ್ಷನ್ ಬರುತ್ತೆ. ಎ ಬಿ ಹೆಚ್ ಎ ಟೈಪ್ ಮಾಡಿದ ತಕ್ಷಣ ಫಸ್ಟ್ ಆಪ್ಷನ್ ಬರುತ್ತೆ ನೋಡಿ. ನಿಮಗೆ ಇಲ್ಲಿ ಎ ಬಿ ಹೆಚ್ ಎ ಅಂತ ಎಂಟರ್ ಮಾಡಿದ ತಕ್ಷಣ ನಿಮಗೆ ಎ ಬಿ ಹೆಚ್ ಎ ಫಸ್ಟ್ ಆಪ್ಷನ್ನೇ ಬರುತ್ತೆ. ಎ ಬಿ ಹೆಚ್ ಎ ಅಂತಂದರೆ ಬರುತ್ತೆ. ಓಕೆ, ಎ ಬಿ ಹೆಚ್ ಎ ಅಂತಂದರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತ. ಇಷ್ಟೇ. ಎ ಬಿ ಹೆಚ್ ಎ ಅಂತಂದರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್. ಈ ಹೆಲ್ತ್ ಅಕೌಂಟ್ನ ಏನಕ್ಕೆ ಯೂಸ್ ಮಾಡಬೇಕು ಅಂತಂದರೆ, ಈಗ ಒಂದು ಮನುಷ್ಯ ಒಬ್ಬರಿಗೆ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ನಿಮಗೆಲ್ಲ ಏನೇನು ಟ್ರೀಟ್ಮೆಂಟ್ ಆಗಿರುತ್ತೆ ಪ್ರೀವಿಯಸ್, ಒಂದು ಮನುಷ್ಯಂದು ಹೆಲ್ತ್ನ ಟ್ರ್ಯಾಕ್ ಮಾಡೋದಕ್ಕೆ ಡಾಕ್ಟರ್ಸ್ಗಳಿಗೆ ಯೂಸ್ಫುಲ್ಲು ಮತ್ತು ನಮಗೂ ಯೂಸ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನು ಹೊಸದಾಗಿ ಸೆಂಟ್ರಲ್ ಗೌರ್ಮೆಂಟಿಂದ ಪ್ರೊವೈಡ್ ಮಾಡಿದ್ದಾರೆ. ಅದನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅಂಥೇಳಿ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಅಲ್ಲಿ ನಾವು ಎರಡು ರೀತಿಯಲ್ಲಿ ನಾವು ಬೇಕಾದ್ರೆ ಮಾಡ್ಕೋಬೋದು. ಒಂದು ಏನೇನು ಡ್ರೈವಿಂಗ್ ಲೈಸೆನ್ಸು ಅಥವಾ ನಮ್ಮ ಆಧಾರ್ ಕಾರ್ಡ್ ಮೇಲೆ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿ ತಗೋಬೋದು. ಓಕೆ, ನಾನು ನಿಮಗೆ ಇವಾಗ ಆಧಾರ್ ಕಾರ್ಡ್ ಮೇಲೆ, ಆಧಾರ್ ಕಾರ್ಡ್ ಕಾಮನಾಗಿ ಎಲ್ಲ ಕಡೆಯೂ ಇರುತ್ತೆ, ಹಾಗಾಗಿ ಆಧಾರ್ ಕಾರ್ಡ್ ಮೇಲೆ ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಕ್ರಿಯೇಟ್ ಎ ಬಿ ಹೆಚ್ ಎ ನಂಬರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ನಿಮ್ಗೆ ಎರಡು ಆಪ್ಷನ್ ಸಿಗುತ್ತೆ. ಕ್ರಿಯೇಟ್ ಎ ಬಿ ಹೆಚ್ ಎ ನಂಬರ್ ಯೂಸಿಂಗ್ ಆಧಾರ್ ಕಾರ್ಡ್ ಅಥವಾ ಕ್ರಿಯೇಟಿಂಗ್ ಎ ಬಿ ಹೆಚ್ ಎ ನಂಬರ್ ಯೂಸಿಂಗ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಕೇಳ್ತಾ ಇದೆ. ನೀವು ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದ್ಮೇಲೆ ಆಧಾರ್ ಕಾರ್ಡ್ ನಂಬರು, ಈಗ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಆಗಿದೆ, ಅದಕ್ಕೆ ಅಗ್ರಿ ಕೊಟ್ಟು ಇಲ್ಲಿ ಏನು ಕ್ಯಾಪ್ಚಾ ಇದೆ ಆ ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು. ಇಲ್ಲಿ ನಂಗೆ ಕ್ಯಾಪ್ಚಾ ಬಂದು 1x1 ಅಂತ ಕೇಳ್ತಾ ಇದೆ. 1 × 1 ಎಷ್ಟು ಅಂತ ಕೇಳ್ತಾ ಇದೆ. ಒಂದೊಂದು ಎಷ್ಟು ಕಾಮನಾಗಿ ಒಂದೇ ಒಂದಂತ ಎಂಟ್ರಿ ಮಾಡಿದ್ರೆ ಆಯಿತು. ನಿಮಗೆ ಬೇರೆದು ಕೇಳುತ್ತೆ, ಅವಾಗ ಬೇರೆದನ್ನು ಏನು ಕೇಳುತ್ತೆ ಅದನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಬಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಒ ಟಿ ಪಿ ಬರುತ್ತೆ ನೋಡಿ. ಒ ಟಿ ಪಿ ಬಂತು. ಒ ಟಿ ಪಿನ ಎಂಟ್ರಿ ಮಾಡಿ. ಮತ್ತು ಕಮ್ಯುನಿಕೇಷನ್ಗೆ ಮೊಬೈಲ್ ನಂಬರ್ ಕೇಳ್ತಾ ಇದೆ, ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಅಂತ ಕೊಡ್ತು. ಅಥೆಂಟಿಕೇಷನ್ ಆಯಿತು. ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಅಂತ ಕೊಟ್ಟರೆ ಕಮ್ಯುನಿಕೇಷನ್ ಡೀಟೇಲ್ಸ್ ಬರುತ್ತೆ. ಈಗ ಎಂಟರ್ ಇಮೇಲ್ ಅಡ್ರೆಸ್ ಕೇಳ್ತಾ ಇದೆ. ಇಮೇಲ್ ಐ ಡಿ ಇದ್ದರೆ ಕೊಡಿ, ಇಮೇಲ್ ಐ ಡಿ ಇಲ್ಲ ಅಂತಂದರೆ ಸ್ಕಿಪ್ ಫಾರ್ ಇದ್ದರೆ ಕೊಡಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ನೆಕ್ಸ್ಟ್ಗೆ ಹೋಗುತ್ತೆ. ಅವಾಗ ಅದು ಕ್ರಿಯೇಟ್ ಯುವರ್ ಅನ್ಕ್ಯೂ ಎ ಬಿ ಹೆಚ್ ಎ ಅಡ್ರೆಸ್ನ ಕ್ರಿಯೇಟ್ ಮಾಡೋಕ್ಕೆ ಹೇಳ್ತಾ ಇದೆ. ಅದಕ್ಕೆ ನಿಮ್ಮ ಹೆಸರು ಕೊಟ್ಟರೆ ಸಾಕು, ಅಥವಾ ಬೇರೆ ಏನು ಕೊಟ್ಟರು ಆಗುತ್ತೆ. ಕ್ರಿಯೇಟ್ ಎ ಬಿ ಹೆಚ್ ಎ ಅಂತ ಕೊಟ್ಟರೆ ಅದು ನಿಮಗೆ ಎ ಬಿ ಹೆಚ್ ಎ ಕ್ರಿಯೇಟ್ ಆಗಿ ಬಂತು ನೋಡಿ. ಈಗ ನಾನು ಮಗುದ ಕ್ರಿಯೇಟ್ ಮಾಡಿದ್ದೆ, ಆ ಮಗುಗೆ ಕ್ರಿಯೇಟ್ ಮಾಡಿದ್ದಕ್ಕೆ ಇದು ಎ ಬಿ ಹೆಚ್ ಎ ಅಡ್ರೆಸ್ ಒಂದು ಬಂದಿದೆ, ಆಧಾರ್ ನಂಬರ್ ಎ ಬಿ ಹೆಚ್ ಎ ನಂಬರ್ ಬಂದಿದೆ, ಮೇಲ ಡೇಟ್ ಆಫ್ ಬರ್ತ್ ಬಂದಿದೆ, ಮೊಬೈಲ್ ನಂಬರ್ ಬಂದಿದೆ, ಮತ್ತು ನೇಮ್ ಬಂದಿದೆ. ಇದೆ ಅಕೌಂಟ್ ಅವ್ರದ್ದು, ಇದೆ ಎ ಬಿ ಹೆಚ್ ಎ ಕಾರ್ಡ್ ಅಂತಂದರೆ ಇದೇನೆ. ಇದನ್ನು ಬೇಕಾದ್ರೆ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ನೋಡಿ ಅಕೌಂಟ್ ಬಂದಿದೆ. ಇಲ್ಲಿ PVC ಕಾರ್ಡ್ ಬೇಕಾದರೆ ಡೌನ್ಲೋಡ್ ಮಾಡ್ಕೋಬೋದು, ಡೌನ್ಲೋಡ್ ಕೊಡ್ಬೋದು. ಡೌನ್ಲೋಡ್ ಕೊಟ್ಟರೆ ಅದು ನಮ್ಗೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ಕಾರ್ಡು.